ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಶಾಲಾ ಆವರಣದಲ್ಲಿ ಹಾಕಿರುವ ಹಸಿರು ಬಾವುಟ ತೆಗೆಯಲು 15 ದಿನ ಗಡುವು, ಇಲ್ಲವಾದಲ್ಲಿ ನಾವೇ ತೆಗೆಯುತ್ತೇವೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ. ನಿಲದ ಫ್ಲೆಕ್ಸ್ ಬೋರ್ಡ್ಗಳ ಗಲಾಟೆ, ಶಾಸಕ ಪ್ರದೀಪೇಶ್ವರ್ ಬ್ಯಾನರ್ ಕಿತ್ತಿಸಿದ ಪೌರ ಕಾರ್ಮಿಕರು, ನಗರಸಭಾಧ್ಯಕ್ಷ ಗಜೇಂದ್ರ, ಶಾಸಕ ಸಹೋದರ ಚೇತನ್ ಮಧ್ಯೆ ಜಟಾಪಟಿ. ನಮ್ಮೂರಿಗೆ ನಮ್ಮ ಶಾಸಕರು, ಮೆಣಕನಗುರ್ಕಿಪುರ ಪಂಚಾಯಿತಿ ಕಡೆಗೆ ಹೊರಟ ಶಾಸಕ ಪ್ರದೀಪೇಶ್ವರ್, ಸ್ಮಶಾನಗಳಿಗೆ ಭೂಮಿ ಒದಗಿಸುವ ಭರವಸೆ. ಕೆರೆ ಕೊಡಿ ಹೋಗುತ್ತಿರುವುದನ್ನ ಕಣ್ತುಂಬಿಸಿಕೊಳ್ಳಲು ಹೋದ ಬೆಂಗಳೂರು ಮೂಲದ ತಂದೆ ಮಗಳು ನೀರು ಪಾಲು, ಕುಟುಂಬಸ್ಥರ ಆಕ್ರಂದನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಸರ್ಕಾರಿ ಶಾಲೆ ಜಾಗದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಎಂದು ಹಾಕಿದ್ದಾರೆ. ಶಾಲೆಯೊಳಗೆ ದರ್ಗಾ ಬಂದಿದ್ದು ಹೇಗೆ? ಅಲ್ಲಿರುವ ಹುತ್ತಕ್ಕೆ ಜನರು ಪೂಜೆ ಮಾಡ್ತಿದ್ದಾರೆ. ಆ ಹುತ್ತದ ಮೇಲೆ ಹಸಿರು ಬಾವುಟ ಹಾಕಿದ್ದಾರೆ. ಇನ್ನು 15 ದಿನದಲ್ಲಿ ಆ ಬಾವುಟವನ್ನ ತೆಗೆಯಬೇಕು, ಇಲ್ಲವಾದಲ್ಲಿ ನಾವೇ ತೆಗೆಯುತ್ತೇವೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಸಿದರು. ಚಿಕ್ಕಬಳ್ಳಾಪುರ ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ವಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಸರ್ ಎಂವಿ ಅವರು ಓದಿದ ಶಾಲೆಗೆ ಸುಮಾರು 120 ವರ್ಷಗಳ ಇತಿಹಾಸವಿದೆ. ಪಹಣಿ ಬದಲಾವಣೆಗೆ ಅಧಿಕಾರ ಕೊಟ್ಟವರು ಯಾರು? ಸರ್ ಎಂವಿ ಓದಿದ ಶಾಲೆಗೆ ಕಾಂಗ್ರೆಸ್ ಕನ್ನ ಹಾಕಿದೆ. ಅಲ್ಲಿ ಹಾಕಿರುವ ಹಸಿರು ಬಾವುಟವನ್ನ 15 ದಿನದಲ್ಲಿ ತೆಗೆಯಬೇಕು, ಇಲ್ಲವಾದಲ್ಲಿ ನಾವೇ ತೆಗೆಯುತ್ತೇವೆ. ಕಾನೂನು ಹದಗೆಟ್ಟರೆ ಕಾಂಗ್ರೆಸ್ಸೇ ನೇರ ಕಾರಣ ಎಂದರು. ನೋಡಪ್ಪ, ಇದು ಪೂಜೆ ಮಾಡ್ತಾವ್ರೆ, ಇದು ಪೂಜೆ ಮಾಡ್ತಾವ್ರೆ ನೋಡಿ. ಅಲ್ಲಿ ಅದಕ್ಕೆ ಒಂದು ಹಸಿರು ಹಾಕವ್ರು ನೋಡಿ. ಇಲ್ಲಿ ಫ್ಲಾಗ್ ನೋಡಿ. ಹುತ್ತಕ್ಕೆ ಪೂಜೆ ಮಾಡೋದು ನಾವು ಅವರ ಈ ಸಾಬ್ರು ಏನ ಪೂಜೆ ಮಾಡ್ತಾರಪ್ಪ ಹುತ್ತಕ್ಕೆ ಮಾಡ್ತಾರ, ಇದೆಲ್ಲ ಮಾಡ್ತಾರ. ನೋಡಿ ಅಲ್ಲಿ ಸಮಾಧಿ ಅಂತ ಮಾಡ್ಕೊಂಡವ್ರು. ಏನೋ ಸಮಾಧಿ ಐತೆ ಅಲ್ಲಿ. ಫ್ಲಾಗ್ ನೋಡ್ರಿ. ಸ್ಕೂಲ್ ಒಳಗಡೆ ಫ್ಲಾಗ್ ಹಾಯಿಸ್ ಮಾಡ್ಗವ್ರು. ದೇವಸ್ಥಾನಗಳಿಗೆ ವಕ್ಫ್ ಎಂದು ಬರೆದಿದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸುವ ಕೆಲಸ ಮಾಡ್ತಿದ್ದಾರೆ. ವಕ್ಫ್ ಬೋರ್ಡ್ಗೆ ಪರಮಾಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್. ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಕೊಟ್ಟರು. ಈಗ ರಾಜ್ಯದಲ್ಲಿರುವ ಭೂಮಿ ಎಲ್ಲ ನಮ್ಮದೇ ಎನ್ನುತ್ತಿದ್ದಾರೆ. ಸಚಿವ ಜಮೀರ್ ದುಷ್ಟಕೂಟದಿಂದ ನಡೆಯುತ್ತಿರುವ ಚಿತಾವಣೆ ಇದು. ಕೋಮುಗಲಭೆಗೆ ಕುಮ್ಮಕ್ಕು ಕೊಡ್ತಿರೋದೇ ಕಾಂಗ್ರೆಸ್. ಇದು ಬಿಜೆಪಿ ವಿಷಯವಲ್ಲ, ಜನರ ಸಮಸ್ಯೆ. ಇಡೀ ರಾಜ್ಯದಲ್ಲಿ 15 ದಿನ ಹೋರಾಟ ಮಾಡುತ್ತೇವೆ. ವಕ್ಫ್ ಹೆಸರಿಗೆ ಹೋಗಿರುವ ಜಮೀನನ್ನ ಜನರಿಗೆ ಕೊಡಿಸುತ್ತೇವೆ ಎಂದು ಅಶೋಕ್ ಹೇಳಿದರು. ಒಂದಡಿ ಪಕ್ಕದಲ್ಲೇ ಶಾಲೆ ಇದೆ, ಒಂದಡಿ, ಏನು ಕಾಂಪೌಂಡ್ ಇಲ್ಲ. ಇವರೆಲ್ಲ ಪ್ರೇಯರ್ ಶುರು ಮಾಡಿದ್ರೆ ಮಕ್ಕಳು ಯಾವ ಪ್ರೇಯರ್ ಮಾಡಬೇಕು? ಇವ್ರು ಪ್ರೇಯರ್ ಶುರು ಮಾಡಿದ್ರೆ ಮುಸಲ್ಮಾನರು, ಈ ಮಕ್ಕಳು ಯಾವ ಪ್ರೇಯರ್ ಮಾಡಬೇಕು? ಶಾಲಾ ಮಕ್ಕಳು ಪಾಠ ಕೇಳಂಗೆ ಇಲ್ಲ, ಬರೀ ಇವ್ರದೇ ಗಲಾಟೆ. ಅದಲ್ದಿರ ಎಲ್ಲಿ ಧ್ವಜಸ್ತಂಭ ಹಾರಾಟ ಮಾಡಿ ರಾಷ್ಟ್ರಧ್ವಜ ಹಾರಿಸ್ಬೇಕಾಗಿತ್ತು ನಾವು, ಅಲ್ಲಿ ಮುಸಲ್ಮಾನರ ಧ್ವಜ ಹಾರಿಸ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ನಾಗರ ಕಟ್ಟೆ ಇದೆ, ನಾಗರ ಹುತ್ತ ಇದೆ. ಅಲ್ಲಿ ದಿನನಿತ್ಯ ಹಳ್ಳಿ ಜನ ಬಂದು ನಾಗರ ಹುತ್ತಕ್ಕೆ ಪೂಜೆ ಮಾಡ್ತಾವ್ರೆ. ಆ ಹುತ್ತದ ಮೇಲೆ ಇವರು ಕಾಂಪೌಂಡ್ ಹಾಕ್ಬಿಟ್ಟು ಇದು ವಕ್ಫ್ ಬೋರ್ಡ್ ಅಂತ ಹಾಕವ್ರೆ. ಶಾಲೆ ಮಧ್ಯ ಅಲ್ಲೊಂದು ಗೋರಿನೂ ಸೃಷ್ಟಿ ಮಾಡವ್ರೆ. ಯಾವನ ಸತ್ತ, ಯಾವಾಗ ತಂದು ಗೋರಿ ಹಾಕಿದ್ರು? ಇದಕ್ಕೆಲ್ಲ ಶಾಲೆ ಒಳಗಡೆ ಗೋರಿ ಹಾಕೋಕ್ಕೆ ಯಾವನ ಅನುಮತಿ ಕೊಟ್ಟವನು ಯಾರು? ಈ ಪಾಣಿನ ಬದಲಾವಣೆ ಮಾಡೋಕ್ಕೆ ಯಾರು ಅನುಮತಿ ಕೊಟ್ಟರು? ವಿಶ್ವೇಶ್ವರಯ್ಯನವರು ಈ ನಾಡು ಕಂಡಂಥ, ದೇಶ ಕಂಡಂಥ ಒಬ್ಬ ವಿಜ್ಞಾನಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಥರ ಆಗಿದೆಯೋ, ರೈತರು, ದೇವಾಲಯಗಳು, ಸ್ಕೂಲು, ದಯವಿಟ್ಟು ಎಚ್ಚರಗೊಳ್ಳಿ. ನೀವು ನಮಗೆ ತಿಳಿಸಿದ್ರೆ ನಾವು ನಿಮ್ಮ ಪರವಾಗಿ, ಇಡೀ ರಾಜ್ಯದ ರೈತರ ಪರವಾಗಿ, ಶಾಲೆಗಳ ಪರವಾಗಿ ನಾವು ನಿಲ್ತೀರಿ. ಹೋರಾಟ ಮಾಡಿ ಆ ಕಬಳಿಕೆ ಮಾಡಿರೋವಂಥ ಜಮೀನೇನಿದೆ, ಈ ವಕ್ಫ್ ಬೋರ್ಡ್, ಅದನ್ನು ವಾಪಸ್ ಅವ್ರಿಗೆ ತಲುಪಿಸೋವರೆಗೂ ನಾವು ಕೆಲಸ ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲಿ, ಬೆಳಗಾವಿಯಲ್ಲಿ ನಡೆಯುವಂಥ 9ನೇ ತಾರೀಕು ವಿಧಾನಸಭಾ ಅಧಿವೇಶನದಲ್ಲಿ ಮೊದಲ ವಿಚಾರವಾಗಿ ಇದನ್ನು ತೆಗೆದುಕೊಳ್ತೀರಿ.
ರಾಜ್ಯದ ಜನ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ, ಚಿಂತಾಮಣಿ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಕೆಎಚ್ ಮುನಿಯಪ್ಪ ಅವರನ್ನ ಸೋಲಿಸಬೇಕಿತ್ತು. ಅವರು ಕೂಡ ಆಗ ಬಿಜೆಪಿಗೆ ಬರುವ ತಯಾರಿ ನಡೆಸಿದ್ರು. ಹೀಗಾಗಿ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿದ್ದರು. ಆದರೆ ಕಾಂಗ್ರೆಸ್ನಿಂದ ಗೆದ್ದ ನಂತರ ಮುಸ್ಲಿಮರ ಜೊತೆಗೆ ಹಾಕಿಕೊಂಡು ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮನ್ನು ಎದುರು ಹಾಕಿಕೊಂಡು ನಾನು ಸೋತಿದ್ದೇನೆ. ಇನ್ಮುಂದೆ ನಿಮ್ಮ ಪರವಾಗಿ ಇರುತ್ತೇನೆ ಎಂದು ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಭಾರತೀಯ ಜನತಾ ಪಾರ್ಟಿಯವರು ಡ್ರಾಮಾ ಗೇಮ್ ಆಡಲ್ಲ. ಕೆಎಚ್ ಮುನಿಯಪ್ಪನ ಸೋಲ್ಸ್ಬೇಕಂತೇಳಿ ಇದೇ ಟೀಮು 3 ಬಾರಿ ಪ್ರಯತ್ನ ಪಟ್ಟಿದ್ರು, ಆ ಪಕ್ಷದಲ್ಲೇ ಇದ್ದುಕೊಂಡು. ಆದರೆ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಅಭ್ಯರ್ಥಿ ಸಿಕ್ಕಿರಲಿಲ್ಲ. ಆದರೆ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವರನ್ನು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀರಿ ಅಂತೇಳಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳನ್ನ ಕರ್ಕೊಂಡ್ಬಂದು ದಯಾಸತ್ತಿ ನಾನು ಮುಂದೆ MLA ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಮ್ಮಲ್ಲಿ ಅಶೋಕಣ್ಣರ ಹತ್ರನೂ ಒಂದಷ್ಟು ಕೆಲಸನೂ ಮಾಡಿಸ್ಕೊಂಡು ಅರ್ಥ ಆಯ್ತಾ ಇದು ಮಾಡಿ ನರೇಂದ್ರ ಮೋದಿಜಿಯವ್ರ ಪರವಾದಂಥ ಅಲೆ ಇತ್ತು ಇಡೀ ದೇಶದಲ್ಲಿ. ಕೆಎಚ್ ಮುನಿಯಪ್ಪರನ್ನ ಸೋಲಿಸ್ಬೇಕನ್ನೋ ಒಂದು ಇದಿತ್ತು. ನಮ್ಮ ಸ್ಥಳೀಯನು ನಮ್ಮನೆ ಮಗನು ಅಂತ ಹೇಳಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಆಶೀರ್ವಾದದಿಂದ ನಾವು ಗೆದ್ದಿರ್ತಕ್ಕಂಥದ್ದು. ಗೆದ್ದು ನಾವು ಯಾವುದು ಮನೆಯಾಳ ಕೆಲಸ ಏನು ಮಾಡಿಲ್ಲ. ನಾವು ಯಾವುದೇ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರದ ಕೆಲಸ ಏನೂ ಮಾಡಿಲ್ಲ. ಯಾವ ಧರ್ಮದ ಬಗ್ಗೆ ವಿಷಬೀಜ ಬಿತ್ತಂಥ ಕೆಲಸಗಳು ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರು ಮಂತ್ರಿಗಳಾಗಿ ಇವ್ರ ಯೋಗ್ಯತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ಬೇಕಾದಷ್ಟು ಜನ SCಗಳಿದ್ದೀರಿ, STಗಳಿದ್ದೀರಿ, ಒಕ್ಕಲಿಗರಿದ್ದೀರಿ, ತಿಗಳರಿದ್ದೀರಿ, ಕುರುಬರಿದ್ದೀರಿ, ಬಲ್ಜಿಗರಿದ್ದೀರಿ, ಲಿಂಗಾಯತರಿದ್ದೀರಿ, ಬ್ರಾಹ್ಮಣರಿದ್ದೀರಿ, ಎಲ್ಲರೂ ಇದ್ದೀರಿ. ಯಾರಿಗೂ ಇವ್ರ ಅಧಿಕಾರದ ಅವಧಿಯಲ್ಲಿ 1.5 ವರ್ಷದಿಂದ 1 ಎಕರೆ ಜಮೀನನ್ನು ಆಗಲಿ ಇಲ್ಲಾಂದರೆ ಒಂದು 30-40 ಸೈಟನ್ನಾಗಲಿ ಬಡವ್ರಿಗೆ ಕೊಟ್ಟಿಲ್ಲ. ಇವರು ಇಷ್ಟು ಬ್ರಿಲಿಯಂಟು ಅನ್ನೋ ಲೆಕ್ಕಾಚಾರದಲ್ಲಿ ಅಂಥವ್ರು ಓದಿರ್ತಕ್ಕಂಥದ್ದು. ಅವರು 1861 ಹುಟ್ಟಿದ್ರು ಅಂದರೆ 1868 66 ಅವರು ಆ ಶಾಲೆಯಲ್ಲಿ ಓದಿದ್ರೆ ಆ ಶಾಲೆಯನ್ನು ನೀವು ಅಕ್ಬೋರ್ಡ್ಗೆ ಸೇರಿಸಿ ಇವತ್ತು ಅದನ್ನು ಮರೆಮಾಚೋದಕ್ಕೋಸ್ಕರ ಬೇರೆ ಎಲ್ಲೆಲ್ಲೋ ವಾಮ ಮಾರ್ಗಗಳಲ್ಲಿ ಹೋಗ್ತಾ ಇದ್ದೀರಲ್ಲ, ಫಾರೆಸ್ಟ್ಗೆ ಅವ್ರು ಸೇರಿಸ್ಬಿಟ್ರಿ ಇವ್ರು ಸೇರಿಸ್ಬಿಟ್ರಿ ಅಂತ. ಅಶೋಕಣ್ಣ ರವೀಂದ್ರ ಮಿನಿಸ್ಟರ್ ಆಗಿದ್ದಾಗ ರೈತರನ್ನ ಉಳಿಸೋಂಥ ಕೆಲಸ, ಕಾಡು ಕುರುಬ, ಜೇನು ಕುರುಬ, ಕಾಡುಗೊಲ್ಲ ಇವರೆಲ್ಲ ಯಾರ್ಯಾರು ಪ್ರಾಣಿಗಳ ಜೊತೆಯಲ್ಲಿ ಏನು ಭಯಭೀತರಾಗಿ ಬದುಕ್ತಾ ಇದ್ರು, ಯಾರ್ಯಾರು 2 ಎಕರೆ 3 ಎಕರೆ ಜಮೀನನ್ನ ಉಳಿಸ್ಕೊಂಡಿದ್ರು, ಉಳುಮೆ ಮಾಡ್ತಾಯಿದ್ರು, ಅವ್ರಿಗೆಲ್ಲ ಪಾಣಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಶೋಕಣ್ಣವ್ರು ಕಂದಾಯ ಮಂತ್ರಿಗಳಾಗಿದ್ದಾಗ. ನಿಮ್ಮ ಥರ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಖಂಡರಾದ ಕೆವಿ ನಾಗರಾಜ್, ಸಿಕಲ್ ರಾಮಚಂದ್ರ ಗೌಡ, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿನ್ನೆ ಕನಕದಾಸ ಜಯಂತಿಗೆ ಸಂಸದರ ಫೋಟೋ ಹಾಕಿಸಿ ಶುಭಾಶಯ ಕೋರಿದ್ದ ನಗರಸಭಾ ಅಧ್ಯಕ್ಷರ ಬ್ಯಾನರ್ಗಳಿಗೆ ನಗರಸಭೆ ಅನುಮತಿ ಪಡೆದಿಲ್ಲ ಎಂದು ಆಯುಕ್ತರೇ ಪೊಲೀಸ್ ರಕ್ಷಣೆಯೊಂದಿಗೆ ತೆರವುಗೊಳಿಸಿದ್ದರು. ಅದರ ಬೆನ್ನಲ್ಲೇ ಇಂದು ಪ್ರದೀಪೇಶ್ವರ್ ಅಮ್ಮ ಆಂಬ್ಯುಲೆನ್ಸ್ ಜಾಹೀರಾತು ಹಾಕಿದ್ದ ಬೋರ್ಡ್ಗಳಿಗೂ ಅನುಮತಿ ತೆಗೆದುಕೊಂಡಿಲ್ಲ ಅಂತ ಗಜೇಂದ್ರ ಮುಂದೆ ನಿಂತು ಬೋರ್ಡ್ಗಳನ್ನು ತೆರವುಗೊಳಿಸಿದ್ದ ವೇಳೆ ಶಾಸಕರ ಸಹೋದರ ಮತ್ತು ಅಧ್ಯಕ್ಷರ ನಡುವೆ ಮಾತಿನ ಚಕಾಮಕಿ, ತಳ್ಳಾಟ, ನೂಕಾಟ ನಡೆಯಿತು. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ಫ್ಲೆಕ್ಸ್ಗಳ ಗಲಾಟೆ ನಡೆದಿದೆ. ಗಣ್ಯರ ಜಯಂತಿಗೆ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ಶುಭಾಶಯ ಕೋರಿ ಬ್ಯಾನರ್ ಅಳವಡಿಸುತ್ತಾರೆ. ನಗರಸಭಾ ಅಧ್ಯಕ್ಷರು ತಮ್ಮ ನಾಯಕ ಸಂಸದ ಸುಧಾಕರ್ ಫೋಟೋ ಹಾಕಿಕೊಂಡು ಕನಕ ಜಯಂತಿಗೆ ಶುಭಾಶಯ ಕೋರಿದ್ದರು. ಆ ಫ್ಲೆಕ್ಸ್ಗಳಿಗೆ ಅನುಮತಿ ಪಡೆದಿಲ್ಲ ಎಂದು ಶಾಸಕ ಪ್ರದೀಪೇಶ್ವರ್ ಕಮಿಷನರ್ಗೆ ಹೇಳಿ ತೆಗೆಸಿದ್ದರು ಎಂದು ಪುಕಾರಾಗಿತ್ತು. ಅದೇ ಕೋಪದಲ್ಲಿ ಗಜೇಂದ್ರ ತಮ್ಮ ಅಧಿಕಾರಿಗಳ ಬಳಿ ಪಟ್ಟಿ ತರಿಸಿ ಪ್ರದೀಪೇಶ್ವರ್ ಯಾವ್ಯಾವ ಬೋರ್ಡ್ಗಳಿಗೆ ಅನುಮತಿ ಪಡೆದು ಅವಧಿ ಮುಗಿದಿರುವ ಎಷ್ಟು ಬೋರ್ಡ್ಗಳಿವೆ ಎಲ್ಲವನ್ನ ತೆರವುಗೊಳಿಸುವಂತೆ ಸೂಚಿಸಿದ್ರು. ತಾನೇ ಮುಂದೆ ನಿಂತು ತೆರವುಗೊಳಿಸುವ ವೇಳೆ ಪ್ರದೀಪೇಶ್ವರ್ ಸಹೋದರ ಚೇತನ್ ಪ್ರತ್ಯಕ್ಷವಾಗಿ ಗಜೇಂದ್ರ ಜೊತೆ ಜಗಳಕ್ಕಿಳಿದ್ರು. ತೆಗೆದಿರುವ ಬ್ಯಾನರ್ ಮತ್ತೆ ಹಾಕುವಂತೆ ತಾಕೀತು ಮಾಡಿದ್ರು. ಅದಕ್ಕೆ ಗಜೇಂದ್ರ ಅನುಮತಿ ಪಡೆದಿಲ್ಲ ಅಂತ ಅಧಿಕಾರಿಗಳೇ ಸೂಚಿಸಿದ್ದಾರೆ, ಅದಕ್ಕೆ ತೆರವುಗೊಳಿಸಿದ್ದಾರೆ ಎಂದು ಏರು ಧ್ವನಿಯಲ್ಲಿ ಕೂಗಾಡಿದ್ರು. ಅಲ್ಲಿ ಬರೋದಕ್ಕೆ ಏನಾಗುತ್ತೆ
ಪ್ರದೀಪ್ ಈಶ್ವರ್ ಅಧಿಕಾರಕ್ಕೆ ಬಂದ ಕೂಡಲೇ ನಗರದಲ್ಲಿ ಅನವಶ್ಯಕವಾಗಿರುವ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಿದ್ರು. ಈ ಫ್ಲೆಕ್ಸ್ ದಂಗಲ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೊಸಕೆರೆ ಕೋಡಿ ಹೋಗುತ್ತಿರುವುದನ್ನು ನೋಡಲು ತೆರಳಿದ್ದ ಬೆಂಗಳೂರು ಮೂಲದ ತಂದೆ ಮಗಳು ದಾರುಣವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ಹೊಸಕೆರೆ ಕೋಡಿ ಬಿದ್ದಿರೋದನ್ನು ನೋಡಲು ಹೋಗಿದ್ದ ಬೆಂಗಳೂರು ಮೂಲದ ತಂದೆ ಮಗಳು ನೀರು ಪಾಲಾಗಿರತಕ್ಕಂಥ ಘಟನೆ ಸೋಮವಾರ ಸಂಜೆ ನಡೆದಿದೆ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ತುಂಬಾಡಿ ಗ್ರಾಮ, ಹೊಸಕೆರೆ ಬಳಿ ಬೆಂಗಳೂರಿನ ಶಿವಾಜಿನಗರ ನಿವಾಸಿಗಳಾದ 35 ವರ್ಷದ ಫಿರ್ದೋಸ್ ಹಾಗೂ 6 ವರ್ಷದ ಅಹಿಮಾ ಮೃತ ದುರ್ದೈವಿಗಳು. ಇವರು ಕೊರಟಗೆರೆ ಪಟ್ಟಣದ ಗಿರಿನಗರದ ಸಂಬಂಧಿಕರ ಮನೆಗೆ ಬಂದಾಗ ತುಂಬಾಡಿ ಹೊಸಕೆರೆ ಕೋಡಿ ಬಿದ್ದಿರೋದನ್ನು ನೋಡಲು ಒಂದೇ ಕುಟುಂಬದ 6 ಜನ ಹೋಗಿದ್ರು. ಕೋಡಿ ಬಿದ್ದ ನೀರಿನ ಸಮೀಪ ಮಗಳು ಕಾಲು ಜಾರಿ ಬೀಳ್ತಿದ್ದ ಸಂದರ್ಭದಲ್ಲಿ ತಂದೆ ಫಿರ್ದೋಸ್ ಮಗಳನ್ನು ರಕ್ಷಿಸಲು ಹೋಗಿ ಇಬ್ಬರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಶ್ರೀನಿವಾಸ್ ಅಂತ ಹೇಳಿ ತುಂಬಾಡಿ ಸರ್, ಸುಮಾರು ಜನ ಈ ಕೆರೆ ಹತ್ರ ಸೆಲ್ಫಿ ಬೂತ್ ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಜನಗಳು ಸೆಲ್ಫಿಗೋಸ್ಕರ ಇಲ್ಲಿ ಬರ್ತಾರೆ. ಹಾಗಾಗಿ ಈ ಕೆರೆ ಪಕ್ಕ ಒಂದು ಗುಂಡಿ ಇದೆ, ಹಂದಿ ಗುಂಡಿ ಅಂತೇಳಿ. ಸುಮಾರು ವರ್ಷಕ್ಕೊಂದು ಹೆಣ ಆದರೂ ಆ ಹಂದಿ ಗುಂಡಿ ಹೋಗುತ್ತೆ. ಇದೇ ಥರ ವರ್ಷಕ್ಕೊಂದು ಪ್ರಾಣಗಳು ಪ್ರಾಣಾಪಾಯದಿಂದ ಜಾಸ್ತಿ ಹೋಗ್ತಾರೆ. ಕೆರೆ ತುಂಬಿದಂಥ ಸಂದರ್ಭದಲ್ಲಿ ದಯವಿಟ್ಟು ಇದನ್ನು ಒಂದು ಆ ಗುಂಡಿ ಮುಚ್ಚ ಲೆಕ್ಕಾಚಾರದಾಗೆ ನಾನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀರಾ. ಇನ್ನು ಗಂಡ ಮಗಳು ನೀರಿನಲ್ಲಿ ಮುಳುಗ್ತಿರೋದನ್ನ ನೋಡಿ ಅವರನ್ನ ರಕ್ಷಿಸಲು ಮಡದಿ ಕೂಡ ನೀರಿನಲ್ಲಿ ಇಳಿದಿದ್ದಾರೆ. ಆದರೆ ತಕ್ಷಣ ಸ್ಥಳೀಯರು ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳು ಧಾವಿಸಿದ್ದು ಇಬ್ಬರ ಶವವನ್ನು ಹೊರತೆಗೆದಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್, ಸಿಪಿಐ ಅನಿಲ್, ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 22 ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಸಮಾಜ ಸೇವಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 6/12/2024 ಶುಕ್ರವಾರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆ ಆಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು.
ಅಲ್ಲದೆ SC/ST ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ಬನ್ನಿ, ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಅವರ ನಮ್ಮೂರಿಗೆ ನಮ್ಮ ಶಾಸಕರ ಕಾರ್ಯಕ್ರಮ ಮಂಚೇನಹಳ್ಳಿ ತಾಲೂಕು ಮೆಣಕನಗುರ್ಕಿ ಮತ್ತು ಪುರ ಪಂಚಾಯಿತಿ ಕಡೆ ಹೊರಟಿತ್ತು. ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರಕ್ಕೆ ಒಂದಷ್ಟು ದಿನ ಕಾಲಾವಕಾಶ ಕೋರಿದ್ದಾರೆ. ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಮೂಲಕ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆಗಳ ಆಲಿಸುತ್ತಿರುವ ಪ್ರದೀಪೇಶ್ವರ್ ಇಂದು ಮೆಣಕನಗುರ್ಕಿ ಹಾಗೂ ಪುರ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದರು. ಆ ಭಾಗದಲ್ಲಿ ಜನರು ಸತ್ತರೆ ಹೂಳಲು ಸಮಾಧಿಗೆ ಜಮೀನಿಲ್ಲ ಅನ್ನೋದನ್ನ ಗುರುತಿಸಿ ಇದು ಜಿಲ್ಲಾಧಿಕಾರಿಗಳಿಗೆ ಬರೋದಿಲ್ಲ, ಸರ್ಕಾರದಿಂದ ಮಂಜೂರು ಮಾಡಿಸಬೇಕಿರೋದ್ರಿಂದ ಸರ್ಕಾರದಲ್ಲಿ ಮಾತನಾಡಿ ಜಮೀನು ಮಂಜೂರು ಮಾಡಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಬಹುತೇಕ ಗ್ರಾಮಗಳಲ್ಲಿ ನೀರು, ಚರಂಡಿ, ರಸ್ತೆ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಒಂದೇ ದಿನ 250ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ಎಲ್ಲವನ್ನೂ ಪರಿಹರಿಸುತ್ತೇವೆ ಎಂದರು. ಸರ್ ಪೆನ್ಷನ್ ಯಾರಿಗೆ ಸರ್? ರಘು ಈಗ ಆಧಾರ್ ಕಾರ್ಡ್ ಉಂಟಾ? ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂದನಹಳ್ಳಿ ಬಳಿ ಇರುವ ಇತಿಹಾಸ ಪ್ರಸಿದ್ಧ ತಪತೇಶ್ವರ ಬೆಟ್ಟದ ಮೇಲಿನ ಗುಹೆಯಲ್ಲಿ ಇದ್ದ 100 ವರ್ಷಗಳ ಇತಿಹಾಸವುಳ್ಳ 2 ಶಿವಲಿಂಗಗಳನ್ನು ಕಿಡಿಗೇಡಿಗಳು ಕದ್ದು ಪರಾರಿಯಾಗಿರುವ ಘಟನೆ ಸೋಮವಾರ ಬೆಳಕಿಗೆ ಬಂದಿದೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂದನಹಳ್ಳಿ ಬಳಿ ಇರುವ ಇತಿಹಾಸ ಪ್ರಸಿದ್ಧ ತಪತೇಶ್ವರ ಬೆಟ್ಟದ ಮೇಲಿನ ಗುಹೆಯಲ್ಲಿ 100 ವರ್ಷಗಳ ಇತಿಹಾಸವುಳ್ಳ 2 ಶಿವಲಿಂಗಗಳನ್ನು ಕಿಡಿಗೇಡಿಗಳು ಕದ್ದು ಪರಾರಿಯಾಗಿರತಕ್ಕಂಥ ಘಟನೆ ಸೋಮವಾರ ಬೆಳಕಿಗೆ ಬಂದಿದೆ. ಕಾರ್ತಿಕ ಸೋಮವಾರದ ಅಂಗವಾಗಿ ಪ್ರತಿ ಸೋಮವಾರ ತಪತೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಬೆಟ್ಟದ ಮೇಲಿನ ದುರ್ಗಮ ಹಾದಿಯಲ್ಲಿರುವ ಶಿವಲಿಂಗಗಳಿಗೆ ಕಳೆದ ಸೋಮವಾರ ಪೂಜೆ ಸಲ್ಲಿಸಿ ಬಂದ ಅರ್ಚಕರು ಮತ್ತೆ 3ನೇ ಕಾರ್ತಿಕ ಸೋಮವಾರದ ಅಂಗವಾಗಿ ಪೂಜೆ ಸಲ್ಲಿಸಲು ಬೆಟ್ಟಕ್ಕೆ ತೆರಳಿದಾಗ 2 ಶಿವಲಿಂಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಶಿವಲಿಂಗವನ್ನು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಭಕ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದಾಟುತ್ತಿದ್ದ ವೇಳೆ ಅಜಾಗರೂಕತೆಯಿಂದ ಬಂದ ಟ್ರಕ್ ಒಂದು ಏಕಾಏಕಿ ವೃದ್ಧನ ಮೇಲೆ ಹರಿದ ಪರಿಣಾಮ ಟ್ರಕ್ನ ಚಕ್ರಗಳಡಿ ಸಿಕ್ಕಿ ಹಾಕಿಕೊಂಡ ವ್ಯಕ್ತಿ ನರಳಾಡಿ ಸಾವನ್ನಪ್ಪಿದ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಮಂಗಳವಾರ ಬೆಳಗ್ಗೆ ಸಂಭವಿಸಿದೆ. ಪಾದಚಾರಿ ವೃದ್ಧನ ಮೇಲೆ 10 ಚಕ್ರದ ಕಂಟೈನರ್ ಲಾರಿ ಹರಿದು ನಡು ರಸ್ತೆಯಲ್ಲೇ ವೃದ್ಧ ನರಳಾಡಿ ಪ್ರಾಣ ಬಿಟ್ಟ ಹೃದಯ ವಿದ್ರಾಹಕ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ನಡೆದಿದೆ. ಪೋಸ್ಟ್ ಆಫೀಸ್ ಕೆಲಸ ನಿಮಿತ್ತ ದಾಬಸ್ಪೇಟೆಗೆ ಬಂದಿದ್ದ ವೃದ್ಧ 65 ವರ್ಷದ ಕೆಂಪರಂಗಯ್ಯ ಆಗಳಕುಪ್ಪೆ ನಿವಾಸಿಯಾಗಿದ್ದು, ತುಮಕೂರು ಕಡೆಯಿಂದ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ತೆರಳುತ್ತಿದ್ದ ಕಂಟೈನರ್ ಲಾರಿಯ ಹಿಂಬದಿಯ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಲಾರಿ ಹಾಗೂ ಚಾಲಕನನ್ನ ದಾಬಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಂದು ನಮ್ಮ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ ಹಾಗೂ ಇಂದು ಅಗಳಕುಪ್ಪೆಯೊಬ್ಬರು ರುದ್ರು ಆಕ್ಸಿಡೆಂಟ್ ಆಗಿದ್ದಾರೆ. ಅವ್ರು ಇಲ್ಲೇನೆ ಸ್ಥಳದಲ್ಲೇನೆ ಅವ್ರು ಜೀವ ಬಿಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಮ್ಮ ಈ ದೊಡ್ಡಬಳ್ಳಾಪುರ ರೋಡಿಂದ NH ಹೈವೇ ಕನೆಕ್ಟ್ ಆಗೋವಂಥ ರಸ್ತೆಯಲ್ಲಿ ಒಂದು ಹಂಪ್ಸ್ ಇಲ್ಲ, ಹಾಗೂ ಇದು ಸಿಟಿ ಮಧ್ಯೆ ಇರೋದ್ರಿಂದ ಇದು ಈ ವರ್ಷದಲ್ಲಿ ಇದು 4ನೇ ಆಕ್ಸಿಡೆಂಟ್ ಆಗಿರೋದು. ಇದು ನಮ್ಮ ಸಿಟಿ ಒಳಗಡೆ ಈ NH ಹೈವೇ ಅವಶ್ಯಕತೆನೇ ಇರಲಿಲ್ಲ ಸರ್ ನಮಗೆ.
ಈ ದೊಡ್ಡಬಳ್ಳಾಪುರ ರೋಡ್ ಮಾಡಿ ನಮ್ಗೆ ಈಗ ಸಾರ್ವಜನಿಕರಿಗೂ ಇಲ್ಲ, ಯಾವ ಕಡೆಯಿಂದನೂ ಓಡಾಡೋಕ್ಕೆ ನಮಗೆ ಒಂದು ಸಿಗ್ನಲ್ ವ್ಯವಸ್ಥೆನೂ ಇಲ್ಲ. ಯಾವ ಕಡೆಯಿಂದ ಯಾವ ಕಡೆಗೆ ಬಂದು ಹೋಗ್ಬೇಕು ಅಂತ ಇಲ್ಲಿ ನಾವು ಮೂಲ ಸ್ಥಳೀಕರು ನಮಗೆ ಗೊತ್ತಾಗಲ್ಲ, ಅಷ್ಟು ಇದು ಅವೈಜ್ಞಾನಿಕವಾಗಿ ಇದನ್ನು ಮಾಡೋರೆ. ಅಪಘಾತದಿಂದ ಸ್ಥಳದಲ್ಲಿ ಸಂಚಾರ ಅಸ್ತವ್ಯಸ್ತ ಉಂಟಾಗಿದ್ದು, ಸಂಚಾರ ನಿಯಂತ್ರಿಸಲು ದಾಬಸ್ಪೇಟೆ ಪೊಲೀಸರು ಹರಸಾಹಸ ಪಟ್ಟರು. ಮೆಟ್ರಾಸ್ ರೆಜಿಮೆಂಟ್ಸ್ನ 244ನೇ ವರ್ಷಾಚರಣೆ ಅಂಗವಾಗಿ ವೈನಾಡ್ ವಾರಿಯರ್ಸ್ ತಂಡ ಕನ್ಯಾಕುಮಾರಿಯಿಂದ ಬೆಂಗಳೂರುವರೆಗೆ ಮೆಟ್ರಾಸ್ ರೆಜಿಮೆಂಟ್ಸ್ ಕುರಿತು ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಹಮ್ಮಿಕೊಂಡಿತ್ತು. ಕೋಲಾರ ನಗರ ಪ್ರವೇಶ ಮಾಡಿದ ವೈನಾಡ್ ವಾರಿಯರ್ಸ್ ಬೈಕ್ ರ್ಯಾಲಿ ತಂಡ ಇಲ್ಲಿನ ಕೋರ್ಟ್ ಸರ್ಕಲ್ ಪ್ರವೇಶ ಮಾಡುತ್ತಿದ್ದಂತೆ ಭಾರತೀಯ ದಲಿತ ಸೇನೆ ಕಾರ್ಯಕರ್ತರು ಯೋಧರ ಮೇಲೆ ಹೂವನ್ನು ಚೆಲ್ಲುವ ಮೂಲಕ ಅದ್ಧೂರಿ ಸ್ವಾಗತ ಕೋರಿದ್ರು. ಯೋಧರಿಗೆ ಆರತಿ ಬೆಳಗಿ ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ಬರಮಾಡಿಕೊಂಡ್ರು. ಜಿಲ್ಲೆಯ ಮಾಜಿ ಯೋಧ ಜಗನ್ನಾಥ್ ಅವರ ನೇತೃತ್ವದಲ್ಲಿ ಮಾಜಿ ಯೋಧರು ಹಾಗೂ ಯುವ ಕ್ರೀಡಾಪಟುಗಳು ಜ್ಯೋತಿ ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ರು. ಕೋರ್ಟ್ ಸರ್ಕಲ್ನಲ್ಲಿ ಯೋಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ರು. ಇನ್ನು ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷ ದಲಿತ ನಾರಾಯಣಸ್ವಾಮಿ ಮಾತನಾಡಿ, ಮದ್ರಾಸ್ ರೆಜಿಮೆಂಟ್ ಯೋಧರು ಅತಿವೃಷ್ಟಿ ಮುಂತಾದ ನೈಸರ್ಗಿಕ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಪ್ರಾಣದ ಹಂಗು ತೊರೆದು ಜನರ ರಕ್ಷಣೆಗೆ ಮುಂದಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ದೇಶ ರಕ್ಷಣೆ ಸೈನಿಕರ ಕೆಲಸ. ಬಡ ಮಧ್ಯಮ ವರ್ಗದ ಯುವಕರು ಮಾತ್ರ ಇದಕ್ಕೆ ಹೋಗ್ತಿದ್ದಾರೆ. ದೇಶ ರಕ್ಷಣೆಯ ಹೊಣೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಶ್ರೀಮಂತ ವರ್ಗ ಜನಪ್ರತಿನಿಧಿಗಳ ಮಕ್ಕಳು ಸಹ ಸೈನ್ಯ ಸೇರುವಂತಾಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ದಿನ ನಮ್ಮ ಭಾರತ ದೇಶದ ಯೋಧರಾಗಿರ್ತಕ್ಕಂಥ ಏನು ಮೆಡ್ರಾಸ್ ರೆಜಿಮೆಂಟ್ ಅಂತಕ್ಕಂಥದ್ದು, ಇವತ್ತು ಅವರು ಒಂದು ವಿಚಾರನ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ವಿಚಾರನ 244ನೆಯ ಒಂದು ದಿನೋತ್ಸವ ಏನಿವತ್ತು ಆಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಅವರು ನಮ್ಮ ಮದ್ರಾಸಿಂದ ಬೆಂಗಳೂರಿವರೆಗೂ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಈ ರ್ಯಾಲಿಯಲ್ಲಿ ಉದ್ದೇಶ ಏನಂತಂದರೆ ರ್ಯಾಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ರಿಗೂ. ಇನ್ನು ಯೋಧರಿಗೆ ಹಣ್ಣು ಹಂಪಲು ಕೊಟ್ಟು ಸತ್ಕರಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಯೋಧ ಎಂ ರಾಮಯ್ಯ, ದಲಿತ ಸೇನೆ ಮಂಜುನಾಥ್, ಲಕ್ಷ್ಮಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಮಾಲೂರು ಪಟ್ಟಣ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದಂತೆ ಪಟ್ಟಣದಲ್ಲಿ ಅಕ್ರಮ ಕಟ್ಟಡಗಳು ತಲೆ ಎತ್ತುತ್ತಿದ್ದು, ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿಗಳಿಗೆ ಹಾಗೂ ಅಕ್ರಮಗಳಿಗೆ ಸಾಥ್ ನೀಡುತ್ತಿದ್ದಾರೆ ಎಂದು ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರದ ವಿರುದ್ಧ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಲೂರು ಪಟ್ಟಣದ ಅರಳೇರಿ ರಸ್ತೆ ಪಾರ್ಕ್ ಬಳಿ ನಿವೇಶನಕ್ಕೆಂದು ಪುರಸಭೆಯಲ್ಲಿ ಹಾಗೂ ಯೋಜನಾ ಪ್ರಾಧಿಕಾರದ ಪರವಾಗಿ ಪಡೆದು ಅಕ್ರಮವಾಗಿ ಬೃಹತ್ ವಾಣಿಜ್ಯ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದು, ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯನ್ನ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಖಂಡಿಸಿದ್ದಾರೆ. ವಸತಿ ನಿವೇಶನಕ್ಕೆಂದು ಕಟ್ಟಡ ನಿರ್ಮಾಣ ಮಾಡಲು ಪುರಸಭೆಯು ಪರವಾನಗಿ ನೀಡಿದ್ದು, ಕಟ್ಟಡ ಮಾಲೀಕರು ಷರತ್ತುಗಳನ್ನು ಹಾಗೂ ನಿಬಂಧನೆಗಳನ್ನು ಉಲ್ಲಂಘಿಸಿ ವಸತಿ ನಿವೇಶನದಲ್ಲಿ 6 ಅಂತಸ್ತಿನ ಬೃಹತ್ ವಾಣಿಜ್ಯ ಕಟ್ಟಡವನ್ನು ನಿರ್ಮಿಸುತ್ತಿದ್ದು, ಈ ಕುರಿತು ಪುರಸಭಾ ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು, ಪುರಸಭಾ ಅಧಿಕಾರಿಗಳು ನೆಪ ಮಾತ್ರಕ್ಕೆ ನೋಟಿಸ್ ನೀಡಿ ಜಾರಿಕೊಂಡಿದ್ದಾರೆ. ಇನ್ನು ಪ್ರಭಾವಿ ವ್ಯಕ್ತಿ ನೋಟಿಸ್ಗೆ ಕ್ಯಾರೆ ಎನ್ನದೇ ಕಾಮಗಾರಿ ನಡೀತಾ ಇದ್ದು, ಅಧಿಕಾರಿಗಳು ಮಾಲೀಕನ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ತರ ನಮ್ಮ ಸಾಮಾನ್ಯ ಜನ ಏನಾದ್ರೂ ನಮ್ಮ ಮಾಲೂರು ನಗರದಲ್ಲಿ ಏನಾದ್ರೂ ಒಂದು ಸೀಟ್ ಮನೆ ಕಟ್ಟಬೇಕಾದ್ರೂ ಕೂಡ ಪುರಸಭೆ ಅವರು ಹೋಗಿ ಯಾಕೆ ನೀವು ಲೈಸೆನ್ಸ್ ತಗೊಳ್ಳಿಲ್ಲ, ಅಕ್ರಮ ಕಟ್ತಾ ಇದ್ದೀರಾ, ನಾವು JCP ತಗೊಂಡು ಇದನ್ನ ದಬ್ಬುವಂತ ಕೆಲಸ ಮಾಡ್ತೀರಿ ಅಂತ ಹೋಗ್ತಾರೆ. ಆದ್ರೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಕಟ್ಟಿದವಾಗ ಮಾತ್ರ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಕೂಡ ತಗೊಳಲ್ಲ. ಅದ್ರಿಗೆ ನಮ್ಮ ಪುರಸಭೆ ಅಧಿಕಾರಿ, ನಮ್ಮ CO ಪ್ರದೀಪ್ ಅವರು ಆಗಿರ್ಬೋದು, ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಆಗಿರ್ಬೋದು, ಅವ್ರೇನಾದ್ರೂ ಅದರಲ್ಲಿ ಇನ್ವಾಲ್ವ್ ಇದ್ದಾರ ಇನ್ನ ಅನ್ನೋದು ನಮಗೂ ಗೊತ್ತಿಲ್ಲ. ಅವರು ಯಾಕೋ ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾನೂ ಇಲ್ಲ. ಒಂದು ಕಟ್ಟಡ 7 ಅಂತಸ್ತಿನ ಅಕ್ರಮ ಕಟ್ಟಡ ಆಗಿರುತ್ತದೆ. ಇವರು ಈ ಕಟ್ಟಡಕ್ಕೆ ನಮ್ಮ ಪುರಸಭೆ ಮತ್ತು ಯೋಜನಾ ಪ್ರಾಧಿಕಾರದಲ್ಲಿ 2 ಅಂತಸ್ತು ವಸತಿ ಉದ್ದೇಶಕ್ಕೆ ಅಂತ ತಗೊಂಡು ಕೂಡ ಇವರು ಖಾಸಗಿ ಕಂಪನಿ ಮಾಡಬೇಕು ಅಂತ ಹೇಳಿ ಇದೊಂದು ಅಕ್ರಮ ಕಟ್ಟಡನ ಕಟ್ತಾ ಇದ್ದಾರೆ. ಅದರಿಂದ ಈಗ ಈ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಯೋಜನಾ ಪ್ರಾಧಿಕಾರ ಅವರಾಗಿರ್ಬೋದು, ಇವತ್ತೇ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಇದನ್ನ
ಅದನ್ನ ದಬ್ಬುತ್ತಾರೋ ಇಲ್ಲ ಕೆಲಸ ನಿಲ್ಲಿಸ್ತಾರೋ, ಅಂದ್ರೆ 2 ಅಂತಸ್ತು ಬಿಟ್ಟು ಮುನ್ನ ಉಳಿದಿದ್ದ ಅಂತಸ್ತುಗಳನ್ನೆಲ್ಲಾನು ಅದನ್ನ ತೆರವು ಮಾಡ್ತಕ್ಕಂಥ ಕೆಲಸನ ಪುರಸಭೆ ಅಧಿಕಾರಿಗಳು ಮಾಡಿ. ಇನ್ನು ಅಧಿಕಾರಿಗಳು ಅಕ್ರಮ ಕಟ್ಟಡ ತೆರವುಗೊಳಿಸಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಲಾಗುವುದು ಅಂತ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಹಾಜರಾಗಬೇಕು ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ಜನರಲ್ಲಿ ಮನವಿ ಮಾಡಿದರು. ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ಮಧುಗಿರಿ ಕಡೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರವೇಶ ಮಾಡಿದ ಕನ್ನಡ ತೇರನ್ನ ಬರಮಾಡಿಕೊಂಡು ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಕನ್ನಡ ರಾಜ್ಯದ ಏಕೀಕರಣ ಹಾಗೂ ರಾಜ್ಯಾವತರಣಕ್ಕೆ ಅನೇಕ ಮಂದಿ ಕವಿಗಳು, ಸಾಹಿತಿಗಳು ನೀಡಿದ ಕೊಡುಗೆ ಅಪಾರ. ಪ್ರತಿ ಸಮ್ಮೇಳನದಲ್ಲೂ ಸಮ್ಮೇಳನ ಅಧ್ಯಕ್ಷರನ್ನ ತೇರಲ್ಲಿ ಕುಳ್ಳರಿಸಿ ಮೆರವಣಿಗೆ ಮಾಡುವುದು ಸಂಪ್ರದಾಯ. ನಮ್ಮ ತಾಲೂಕಿನ ಕವಿಗಳಾದ ಹಂಪ ನಾಗರಾಜಯ್ಯ, ಬಸವರಾಜುರವರು ಸಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಕನ್ನಡ ಪರವಾದ ವಾತಾವರಣವನ್ನು ನಾವು ಇಂದು ಹುಟ್ಟುಹಾಕಿದ್ದೇವೆ. ಕನ್ನಡ ಭಾಷೆ, ನೆಲ, ಸಂಸ್ಕೃತಿ, ನುಡಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಕನ್ನಡ ತೇರು ಆಗಮಿಸಿದೆ ಎಂದರು. ಈ ಒಂದು ಸಮ್ಮೇಳನ ಸುಮಾರು ಹೆಚ್ಚು ಕಡಿಮೆ 100 ವರ್ಷದ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಅದರಲ್ಲಿ ಕನ್ನಡಕ್ಕೆ ಸೇವೆ ಮಾಡಿದಂತ ಅನೇಕ ಉದ್ದಾಮ ಪಂಡಿತರು, ಸಾಹಿತಿಗಳು, ಜ್ಞಾನಪೀಠ ಪಡೆದಂತ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಅದು ಹೆಮ್ಮೆಯ ವಿಷಯ. ಅದು ಇದೇ ತರ ದೊಡ್ಡ ರಥವನ್ನ ಮಾಡಿ ರಥದ ಮೇಲೆ ಕೂರ್ಸ್ಕೊಂಡು ಅವರಿಗೆ ಗೌರವವನ್ನ ಸೂಚಿಸ್ತಾರೆ. ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ, ಅದು ಕುವೆಂಪುರು ಕೂಡ ಸಮ್ಮೇಳನದ ಅಧ್ಯಕ್ಷರಾಗಿ ದಾರಾ ಬೇಂದ್ರೆ ಇರ್ಬೋದು, ಶಿವರಾಮ್ ಕಾರಂತರು ಇರ್ಬೋದು, ಯಾರ್ಯಾರು ನಮ್ಮ ಇದರಲ್ಲಿ ಗೌರಿ ವಿದ್ಯಾಲಯ ಲೆಕ್ಕ ಹಾಕೊಂಡ್ರೆ ಹಂಪ ನಾಗರಾಜಯ್ಯನವರು, ಆಮೇಲೆ ಎಲ್ ಬಸವರಾರಾಧ್ಯ ಅಂತರೂ ಕೂಡ ನಮ್ಮ ತಾಲೂಕಿನಲ್ಲಿ ಹುಟ್ಟಿದವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೋಡಿರಂಗಪ್ಪ ತೇರಿನ ವಿಶೇಷತೆಯನ್ನ ತಿಳಿಸಿದರು. ತೇರನ್ನ ಬರಮಾಡಿಕೊಳ್ಳಲು ತಾಲೂಕು ದಂಡಾಧಿಕಾರಿ ಮಹೇಶ್ ಪತ್ರಿ, ತಾಲೂಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಜನಾರ್ದನ ಮೂರ್ತಿ, ಪೌರಾಯುಕ್ತೆ ಗೀತಾ, ನಗರಸಭೆಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ ಫರೀದ್, ಜಯ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾದ ಪ್ರದೀಪ, ದೇವು, ಮಹಾದೇವು, ಅಶ್ವತ್ಥ, ಪ್ರಭು, ನವೀನ್, ಶಿಕ್ಷಣಾಧಿಕಾರಿ ಶ್ರೀನಿವಾಸಮೂರ್ತಿ, ಇಂಜಿನಿಯರ್ ಪ್ರಕಾಶ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಮಸ್ಕಾರ. ಇದೇ ತಿಂಗಳು 20ನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಶಿಡ್ಲಘಟ್ಟ ಟೌನ್ ಅಲ್ಲಿ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ನಾನಾ ಸಂಘಟನೆಗಳ ಸಮಾನ ಮನಸ್ಕರ ಹೋರಾಟ ಸಮಿತಿಯಿಂದ ನವೆಂಬರ್ 20ರ ಬುಧವಾರ ಶಿಡ್ಲಘಟ್ಟ ನಗರದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ.
ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್, ಜೂನಿಯರ್ ರಾಜಕುಮಾರ್ ಇನ್ನಿತರೆ ಕಲಾವಿದರು ಭಾಗವಹಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾನಾ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಇನ್ನಿತರ ಕಾರ್ಯಕ್ರಮಗಳು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಬುಧವಾರ ಸಂಜೆ 5 ಗಂಟೆಗೆ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಕನ್ನಡಾಭಿಮಾನಿಗಳು ಭಾಗವಹಿಸಿ ಕನ್ನಡ ರಾಜ್ಯೋತ್ಸವ ಯಶಸ್ವಿಗೊಳಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. ನಮಸ್ಕಾರ. ಇದೇ ತಿಂಗಳು 20ನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಶಿಡ್ಲಘಟ್ಟ ಟೌನಲ್ಲಿ ಮಾಡ್ತಾ ಇದ್ದಾರೆ, ಕೋಟೆ ಸರ್ಕಲ್ ಅಲ್ಲಿ. ಸಂಜೆ 7 ಗಂಟೆಗೆ ನಾನು ಬರ್ತಾ ಇದ್ದೀನಿ, ನೀವು ಬನ್ರಿ. ಎಲ್ಲ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಲಾ ಆವರಣದಲ್ಲಿ ಹಾಕಿರುವ ಹಸಿರು ಬಾವುಟ ತೆಗೆಯಲು 15 ದಿನ ಗಡುವು, ಇಲ್ಲವಾದಲ್ಲಿ ನಾವೇ ತೆಗೆಯುತ್ತೇವೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ. ನಿಲದ ಫ್ಲೆಕ್ಸ್ ಬೋರ್ಡ್ಗಳ ಗಲಾಟೆ, ಶಾಸಕ ಪ್ರದೀಪೇಶ್ವರ್ ಬ್ಯಾನರ್ ಕಿತ್ತೆಸೆದ ಪೌರ ಕಾರ್ಮಿಕರು, ನಗರಸಭಾಧ್ಯಕ್ಷ ಗಜೇಂದ್ರ, ಶಾಸಕ ಸಹೋದರ ಚೇತನ್ ಮಧ್ಯೆ ಚಟಾಪಟಿ. ನಮ್ಮೂರಿಗೆ ನಮ್ಮ ಶಾಸಕರು, ಮೆಣಕನಗುರ್ಕಿ ಪುರ ಪಂಚಾಯಿತಿ ಕಡೆಗೆ ಹೊರಟ ಶಾಸಕ ಪ್ರದೀಪೇಶ್ವರ್, ಸ್ಮಶಾನಗಳಿಗೆ ಭೂಮಿ ಒದಗಿಸುವ ಭರವಸೆ. ಕೆರೆ ಕೋಡಿ ಹೋಗುತ್ತಿರುವುದನ್ನ ಕಣ್ತುಂಬಿಸಿಕೊಳ್ಳಲು ಹೋದ ಬೆಂಗಳೂರು ಮೂಲದ ತಂದೆ ಮಗಳು ನೀರು ಪಾಲು, ಕುಟುಂಬಸ್ಥರ ಆಕ್ರಂದನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.